ಹಲೋ ಹಾಯ್. ನಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈ ಒಂದು ನೀಲನಕ್ಷೆ ನಮಗೆ ಪ್ರಕಟಣೆ ಮಾಡಿದ್ದಾರೆ. ಈ ನೀಲನಕ್ಷೆ ಆಧಾರಿತ ನಾನು ಏನಿದಿಲ್ಲ ನಿಮಗೆ ಯಾವ ಅಧ್ಯಾಯ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಅದೇ ರೀತಿ 10 ಅಂಕದ ಪ್ರಶ್ನೆಗಳು. 10 ಅಂಕದ ಪ್ರಶ್ನೆಯಲ್ಲಿ ನಮಗೆ ಫಿಕ್ಸ್ ಕ್ವಶನ್ ಯಾವುದು, ಮೊಹಮ್ಮದ್ ಬಿನ್ ತುಘಲಕ್ ಆಗಿರಬಹುದು, ಬುದ್ಧನ ಬಗ್ಗೆ ಆಗಿರಬಹುದು, ಸರ್ ಎಂ ವಿಶ್ವೇಶ್ವರ ಬಗ್ಗೆ, ಅದೇ ರೀತಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಆಯ್ತಾ, ಮತ್ತು ಅದೇ ರೀತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಕಾರಣಗಳು ಮತ್ತು ಪರಿಣಾಮಗಳು ಪ್ರಶ್ನೆ, ಆ ಒಂದು ಪ್ರಶ್ನೆ ಆಯ್ತಾ, ಇಮ್ಮಡಿ ಪುಲಿಕೇಶಿ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳಿ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಆಯ್ತಾ, ಇವು 10 ಅಂಕದ ಪ್ರಶ್ನೆಯಲ್ಲಿ ಸೈಡ್ ಇಡಿ ಬಂತು. ಅಂದರೆ ಇಲ್ಲಿ ನಿಮಗೆ 10 ಮಾರ್ಕ್ಸ್ ಅಂದರೆ ಟೋಟಲ್ ಆಗಿ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಇಷ್ಟು ಪ್ರಶ್ನೆಗಳಲ್ಲಿ ಡೆಫಿನೆಟ್ಲಿ ಇವೇ ಕ್ವಶನ್ಸ್ಗಳಲ್ಲಿ ಬರುತ್ತೆ, ನೀವು ಓದಲೇಬೇಕಾಗುತ್ತೆ ಆಯ್ತಾ. ಇದ್ರ ಬಗ್ಗೆ ಏನೂ ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ನಮಗೆ ಮೇನ್ ಬರೋದು ಪ್ರಾಬ್ಲಮ್ 5 ಅಂಕದ ಪ್ರಶ್ನೆಯಲ್ಲಿ. ಇವಾಗ ಆಲ್ರೆಡಿ ನಾನು MCQ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ, ಮತ್ತು ಕಾಲಾನುಕ್ರಮ ಕೂಡ ಹೇಳಿದ್ದೇನೆ. ಅದೇ ಒಂದು MCQ ಕ್ವಶನ್ ವಿಡಿಯೋನಲ್ಲಿ ಒಂದು 10 ಮಾಡಲ್ ಕ್ವಶನ್ ಪೇಪರ್ದು MCQ ಕ್ವಶನ್ ನೋಡ್ಕೊಂಡು ಹೋಗ್ರಿ ಸಾಕು ಆಯ್ತಾ. ನಿಮಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಇದು ಆ್ಯನ್ಯುವಲ್ ಎಕ್ಸಾಮ್ ಇದೆ, ಸ್ವಲ್ಪ ಶ್ರಮಪಟ್ಟು ಓದ್ರಿ, ಅದರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಲಾಸ್ಟ್ನಲ್ಲಿ ನೋಡೋರಂತೆ ನಿಮ್ಮ ರಿಸಲ್ಟ್ ಬಂದ ತಕ್ಷಣ. ಇವಾಗ ನೋಡಿ, ನಾನು ನಿಮಗೆ ಇಲ್ಲಿ 1ನೇ ಅಧ್ಯಾಯ ಮೇಲೆ ಒಂದು 5 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಆಯಿತಾ. 1ನೇ ಅಧ್ಯಾಯ ಪೀಠಿಕೆ ಅಧ್ಯಾಯದಲ್ಲಿ, ಅದೇ ರೀತಿ 2ನೇ ಅಧ್ಯಾಯದಲ್ಲಿ ಕೇಳೋದಿಲ್ಲ ಯಾವುದೇ ರೀತಿ, ಮತ್ತು ಹೊಸ ಧರ್ಮಗಳ ಉದಯ ಈ ಒಂದು ಅಧ್ಯಾಯದಲ್ಲಿ ಬುದ್ಧನ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ, ರೈಸ್ ಆಫ್ ನ್ಯೂ ರಿಲೀಜಿಯಸ್ ಈ ಒಂದು ಅಧ್ಯಾಯದಲ್ಲಿ. ಅದೇ ರೀತಿ ನಂತರದ ಚಾಲುಕ್ಯರು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 10 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಯಾವುದು ಇಮ್ಮಡಿ ಪುಲಿಕೇಶಿ ಬಗ್ಗೆ ಆಯಿತಾ. ಅದೇ ರೀತಿ ದೆಹಲಿ ಸುಲ್ತಾನ್ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಒಂದು 10 ಮಾರ್ಕ್ಸ್ ಕ್ವಶನ್ ಯಾವುದು, ಮೊಹಮ್ಮದ್ ಬಿನ್ ತುಘಲಕನ ಆ ಒಂದು ಪ್ರಶ್ನೆ. ಅದೇ ರೀತಿ ಸೋಷಲ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ ಆಯಿತಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಬಸವೇಶ್ವರ ಪ್ರಶ್ನೆ ಮತ್ತು ಶಂಕರಾಚಾರ್ಯ ಪ್ರಶ್ನೆ ಮತ್ತು ಮಧ್ವಾಚಾರ್ಯ ಪ್ರಶ್ನೆ ಓದ್ಕೊಳ್ರಿ ಆಯಿತಾ, ಓದ್ಕೊಳ್ರಿ ನೀವು, ಹೇಳ್ತೀನಿ ನಾನು. ಮತ್ತು ಮೈಸೂರು ಎ ಮಾಡೆಲ್ ಸ್ಟೇಟ್ ಆಯಿತಾ, ಮೈಸೂರು ಒಂದು ಮಾದರಿ ರಾಜ್ಯ ಈ ಒಂದು ಅಧ್ಯಾಯದಲ್ಲಿ ಒಂದು ಇದು 10 ಮಾರ್ಕ್ಸ್ದು ಇದು ಕೇಳ್ತಾನೆ, ಸರ್ ಎಂ ವಿಶ್ವೇಶ್ವರ ಬಗ್ಗೆ ಪ್ರಶ್ನೆ, ಇದೊಂದು ಓದ್ಕೊಳ್ರಿ ಆಯಿತಾ. ಇಲ್ಲಿ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 5 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಭಾರತದ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಇದು ಹೆಚ್ಚಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಭಾರತದ ಚಳುವಳಿಯಲ್ಲಿ ಅಂದರೆ ಬೆಳವಣಿಗೆಗೆ ಅಂಶವಾದ ಕಾರಣಗಳು, ಭಾರತದ ಚಳುವಳಿ ಬೆಳವಣಿಗೆ ಆದ ಅಂಶಗಳು ಅಂತ ಪ್ರಶ್ನೆ ಇದೆ ನೋಡಿ, ಆ ಒಂದು ಪ್ರಶ್ನೆ ಆಗಿರ್ಬೋದು. ಇದು ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ ಚೋಳ ಚಾಪ್ಟರ್ ಮೇಲೆ ಒಂದು 5 ಅಂಕದ ಒಂದು ಪ್ರಶ್ನೆ, ಯಾವುದು, ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ, ಇಲ್ಲಾಂದರೆ 1ನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸ್ರಿ. ಈ 2 ಪ್ರಶ್ನೆಗಳಲ್ಲಿ ಒಂದು. ಸೊ ಹೀಗೆ ನಿಮಗೆ ಇಲ್ಲಿ ಒಂದು ಕ್ಲಾರಿಟಿಯಾಗಿ ಸೆಕ್ಷನ್ ಎಲ್ಲ ಹಾಕಿರೋ ಬ್ಲೂ ಪ್ರಿಂಟ್ ವೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ಏನು ಕೊಟ್ಟಿದ್ದಾನಲ್ಲ ಬ್ಲೂ ಪ್ರಿಂಟ್ ವೈಸ್ ಓದ್ಕೊಳ್ರಿ ಆಯಿತಾ. ನಿಮಗೆ ಇದ್ರ ಮೇಲೆ ಒಂದು ಅನಲೈಸ್ ಮಾಡಿ ನಾನು ಬರೆದು ಕ್ವಶನ್ ಆಯಿತಾ, ಕ್ವಶನ್ಸ್ಗಳು ಬರೆದು ಒಂದು ಅನಲೈಸ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಇವಾಗ ಆಯಿತಾ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಇವಾಗ ನೀವು ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ಮಾಡೋಷ್ಟರೊಳಗೆ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ರಿ. ಇವಾಗ ಸಮೀಪ ಬಂದಿದೆ ಎಕ್ಸಾಮ್, ಅಂದರೆ 7ಕ್ಕೆ ಎಕ್ಸಾಮ್ ಇದೆ. ಸೊ ಓದ್ಕೊಳ್ರಿ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ 2 ವಿಡಿಯೋ ನೋಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ನಿಮಗೆ 24 ಮಾರ್ಕ್ಸ್ ಬರುತ್ತೆ. 1 ಅಂಕದ ಪ್ರಶ್ನೆ MCQ ಕ್ವಶನ್ ಕಾಲಾನುಕ್ರಮ ಎಲ್ಲ ಕೊಡಿಸಿ ಅಲ್ಲಿ 24 ಮಾರ್ಕ್ಸ್ ಬರುತ್ತೆ. ಮತ್ತು ಅದೇ ರೀತಿ 16 ಮಾರ್ಕ್ಸ್ ನಿಮಗೆ ಎಲ್ಲಿ ಬರುತ್ತೆ, 2 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. ಟೋಟಲ್ ಆಗಿ 40 ಮಾರ್ಕ್ಸ್. ಅದೇ ರೀತಿ ಮ್ಯಾಪ್ನಲ್ಲಿ ನಿಮಗೆ 10 ಮಾರ್ಕ್ಸ್ ಆಯಿತಾ. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬಂತು, 50 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಸೊ ಅದೇ ಹೇಳ್ತಾ ಇದ್ದೇನೆ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ, 10 ಅಂಕದ ಪ್ರಶ್ನೆಯಲ್ಲಿ ನಿಮ್ಮದು ಅಲ್ಲಿ 2 ಕವರ್ ಆಗುತ್ತೆ. ಇವಾಗ ನೀಡಿದ್ದೇನೆ, ಅದರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸೈಡಾಗಿ ಇಟ್ಟಿದ್ದೀರಲ್ಲ. 10 ಅಂಕದ ಪ್ರಶ್ನೆ ಫಿಕ್ಸ್ ಅದು ಆಯಿತಾ. ಇಲ್ಲಿ 50 + 1 20 ಎಷ್ಟಾಯಿತು, 70 ಮಾರ್ಕ್ಸ್ ಬಂತು. 70 ಮಾರ್ಕ್ಸ್ ಬಂತು. ಇನ್ನು 10 ಮಾರ್ಕ್ಸ್ ಏನಿದೆಯಲ್ಲ ನಾವು 5 ಅಂಕದ ಪ್ರಶ್ನೆಯಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇವಾಗ ಅನಲೈಸ್ ಮಾಡಿ ನಾನು ಕ್ವಶನ್ಸ್ಗಳು ಬರೀ ತೋರಿಸ್ತೀನಿ ಯಾವುದು ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಾಯ್ದಿರಿ ಮತ್ತು ಅಭ್ಯಾಸ ಮಾಡ್ತಾ ಇರಿ.